ಹಾಯ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ರೇಷನ್ ಅಕ್ಕಿಯಿಂದ ಸೇಮಿಗೆ ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ಇದು ನಮ್ಮ ತುಳುವರ ಸೇಮೆ ದಡ್ಡೆ ಅಂತ ಹೇಳ್ತೇವೆ. ಇದು ಬರೇ ರೇಷನ್ ಅಕ್ಕಿಯಿಂದ ಮಾತ್ರ ಮಾಡುವುದು. ಅದಕ್ಕೆ ಯಾವ ಅಕ್ಕಿ ಕೂಡ ಹಾಕಲಿಲ್ಲ. ನೋಡಿ, ಇದನ್ನು 8 ಗಂಟೆ ಮುಂಚೆ ನೀರಲ್ಲಿ ನೆನೆ ಹಾಕಬೇಕು. ನಾನು ಹಿಂದಿನ ದಿವಸ ರಾತ್ರಿ ನೆನೆ ಹಾಕಿದ್ದೇನೆ. ಇದು ಮರುದಿವಸ ಮಾಡೋದು. ಬೇರೆ ಯಾವುದೇ ಅಕ್ಕಿ ಸಹ ನೆನೆ ಹಾಕದೆ ಬರೀ ರೇಷನ್ ಅಕ್ಕಿಯಿಂದ ಮಾತ್ರ ಮಲ್ಲಿಗೆ ಅಂತ ಸೇಮೆ ದಡ್ಡೆ, ನಮ್ಮ ತುಳುವರ ಸೇಮೆ ದಡ್ಡೆ ಅಂತ ಹೇಳ್ತೇವೆ, ಅದು ಮಾಡ್ಬೋದು. ನೋಡಿ, ಇದು ನೆನೆ ಹಾಕಿದ ನಂತರ 4-5 ಸಲ ಚೆನ್ನಾಗಿ ನೀರಲ್ಲಿ ತೊಳೀರಿ. ಬಿಳಿ ನೀರು ಬರಬೇಕು, ತಿಳಿ ನೀರು ಬರುವವರೆಗೆ ಚೆನ್ನಾಗಿ ತೊಳೀರಿ, ಆಯಿತಾ? ಮತ್ತು ಎಂತ ಗೊತ್ತುಂಟಾ, ಇದು ಎಷ್ಟು ಚೆನ್ನಾಗಿ ಆಗ್ತದಂತ ನೋಡಿ. ಗಟ್ಟಿ ಸಹ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಆಗ್ತದೆ, ಹೂವಿನಂತೆ ಆಗ್ತದೆ. ಕೆಲವರಿಗೆ ಇದು ಸಹ ಗೊತ್ತಿಲ್ಲ, ಇದರಲ್ಲಿ ಸಹ ಸೇಮಿಗೆ ಮಾಡ್ಬೋದು, ಇದರಲ್ಲಿ ಕೂಡ ಸೇಮೆ ದಡ್ಡೆ ಆಗ್ತದಾ ಅಂತ ಕೇಳ್ತಾರೆ ನನ್ನ ಹತ್ರ ಕೆಲವರು. ನಮ್ಮಂಥ ಬುದ್ಧಿವಂತರು ಮಾತ್ರ ಇದು ಮಾಡುವುದು. ನೋಡಿ ಅಂತೆ ಮಾಡಿ, ನೀವು ಸಹ ಮಾಡಿ ನೋಡಿ ಒಮ್ಮೆ. ಚೆನ್ನಾಗಿ ತೊಳೆದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಇದನ್ನು ಹಾಕಿ ಇದನ್ನು ರುಬ್ಬಬೇಕು, ನೈಸಾಗಿ ರುಬ್ಬಬೇಕು. ಮತ್ತು ನೀರು ಹಾಕಲಿಕ್ಕೆ, ಜಾಸ್ತಿ ನೀರು ಹಾಕಲಿಕ್ಕೆ ಇಲ್ಲ, ಸ್ವಲ್ಪ ಕಮ್ಮಿ ನೀರು ಹಾಕಿ ರುಬ್ಬಿ. ಯಾಕೆಂದರೆ ತುಂಬ ನೀರಾಗಬಾರ್ದು, ಸ್ವಲ್ಪ ಗಟ್ಟಿ ಸಹ ಇರಬಾರ್ದು. ಅಷ್ಟು ಒಂದು ಎಷ್ಟು ಬೇಕು ನೋಡಿ ನೀರು, ಅಷ್ಟು ನೀರು ಹಾಕಿ ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಬೇಕಾದಷ್ಟು 1 ಲೋಟದಷ್ಟು ನೀರು ಹಾಕಿ, ಮತ್ತು ಬೇಕಿದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು. ಚೆನ್ನಾಗಿ ಈಗ ರುಬ್ಬಿ, ಆಯಿತಾ? ಈಗ ರುಬ್ಬಿ ಆಯಿತು. ಆಮೇಲೆ ಈಗ ಒಂದು ಬಾಣಲೆಗೆ ಒಂದು ಅರ್ಧ ಕಪ್ನಷ್ಟು ತೆಂಗಿನ ಎಣ್ಣೆ ಹಾಕಬೇಕು. ನಾನೀಗ ಇದಕ್ಕೆ 2 ಲೋಟ ಮಾತ್ರ ಅಕ್ಕಿ ಹಾಕಿದ್ದು, ಅದಕ್ಕೆ ಒಂದು ಅರ್ಧ ಕಪ್ ತೆಂಗಿನ ಎಣ್ಣೆ ಹಾಕಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಸ್ವಲ್ಪ ಇದು ನಾವು ತುಳುವಲ್ಲಿ ಇದಕ್ಕೆ ಮಾಜೌನಿ ಅಂತ ಹೇಳ್ತೇವೆ. ಯಾಕೆಂದರೆ ಇದು ಇಲ್ಲದ್ರೆ ಪುಂಡಿ ಮಾಡಲಿಕ್ಕೆ ಬರುವುದಿಲ್ಲ, ಅದು ಗಟ್ಟಿ ಬರುವುದಿಲ್ಲ. ಅದಕ್ಕೆ ಸ್ವಲ್ಪ ಇದನ್ನು ಬಿಸಿ ಮಾಡಿ ಗಟ್ಟಿ ಮಾಡಬೇಕು. ಹಾಗೆ ಮಾಡಿದರೆ ಚೆನ್ನಾಗಿ ಪುಂಡಿ ಮಾಡಲಿಕ್ಕೆ ಬರ್ತದೆ, ಉಂಡೆ ಮಾಡಲಿಕ್ಕೆ. ನೋಡಿ, ಇದು ಸ್ವಲ್ಪ ಒಂದು 5 ನಿಮಿಷ ಸಾಕು ಬಿಸಿ ಮಾಡಲಿಕ್ಕೆ. ಜಾಸ್ತಿ ಇದಾದರೆ ಅದು ಅಡಿ ಹಿಡಿತದೆ. ಸ್ವಲ್ಪ ಬಿಸಿ ಮಾಡಿದರೆ ಸ್ವಲ್ಪ ಗಟ್ಟಿ ಆಗುವವರೆಗೆ ಬಿಸಿ ಮಾಡಬೇಕು. ಯಾರೆಲ್ಲ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ, ನಮಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ಮತ್ತು ಎಲ್ಲರಿಗೆ ಸಹ ಶೇರ್ ಮಾಡಿ ನಮ್ಮ ವಿಡಿಯೋವನ್ನು. ನೀವೆಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡಿ. ಈಗ ಸ್ವಲ್ಪ ಹೊತ್ತು ಅದು ಗಟ್ಟಿಯಾಗಬೇಕು, ಮತ್ತು ತಳ ಹಿಡಿಬಾರ್ದು. ಈಗ ಒಂದು ಸ್ಪೂನಲ್ಲಿ ಮಗುಚಬೇಕು, ಮಗುಚುತ್ತಾ ಇರಬೇಕು, ಇಲ್ಲದ್ರೆ ಗಟ್ಟಿ ಆಗ್ತದೆ, ತುಂಬ ಗಟ್ಟಿ ಆಗ್ತದಲ್ಲ. ಆಮೇಲೆ ತುಂಬ ಗಟ್ಟಿ ಆದರೆ ಸಹ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಅಂದಾಜಿನಲ್ಲಿ ಮಾಡಿ ನೋಡಿ ಅಂತೆ. ಈ ರೀತಿ ಸ್ವಲ್ಪ ಇನ್ನು ಇಷ್ಟು ಬರಬೇಕು ನೋಡಿ ಅಂತೆ, ಇಷ್ಟು ಗಟ್ಟಿ ಆಗಬೇಕು. ಒಂದು ಪುಂಡಿ ಮಾಡುವ ಹದಕ್ಕೆ ಬಿಸಿ ಮಾಡಬೇಕು. ಈಗ ಇಷ್ಟು ಸಾಕು. ಈಗ ಒಂದು ಇಡ್ಲಿ ಬೇಯಿಸುವ ಪಾತ್ರೆ ಉಂಟಲ್ಲ, ಅದಕ್ಕೆ ಒಂದು 2 ಚೊಂಬು ನೀರು ಹಾಕಿ, ನೀರು ಚೆನ್ನಾಗಿ ಕಾಯಬೇಕು. ಕಾಯ್ದ ಮೇಲೆ ಇದು ಪುಂಡಿ ಮಾಡಿ ಇಡಬೇಕು ಸೇಮಿಗೆ ಮಾಡಲಿಕ್ಕೆ. ನೋಡಿ, ಇದು 2 ಲೋಟ ಹಾಕಿದ್ದೇನೆ. ಇದರಲ್ಲಿ ಒಂದು 5-6 ಅಷ್ಟು ಪುಂಡಿ ಆಗ್ತದೆ. ಈಗ ನೋಡಿ, ಹೀಗೆ ಬರಬೇಕು ನೋಡಿ, ಹಿಟ್ಟು ಈ ಥರ ಬರ್ತದೆ. ಈ ಥರ ಮಾಡಿ ಆಮೇಲೆ ಸ್ವಲ್ಪ ತಣ್ಣಗಾದ ಮೇಲೆ ಉಂಡೆ ಮಾಡಬೇಕು. ಈಗ ಸ್ವಲ್ಪ ತಣ್ಣಗೆ ಆಯಿತು. ಆಮೇಲೆ ನೋಡಿ ಅಂತ ಇಷ್ಟಿಷ್ಟು ದೊಡ್ಡ ಪುಂಡಿ ಮಾಡಿ, ಕೈಗೆ ಸಹ ಸ್ವಲ್ಪ ಕೂಡ ಅಂಟುವುದಿಲ್ಲ, ಅಂಟು ಸಹ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಆಗ್ತದೆ. ನೋಡಿ, ಈ ಥರ ಮಾಡಬೇಕು. ಈಗ ಅದಕ್ಕೆ ಕೋಕೋನಟ್ ಆಯಿಲ್ ಹಾಕಿದ್ದೇನಲ್ಲ, ಅದಕ್ಕೆ ಸ್ವಲ್ಪ ಕೂಡ ಅಂಟುವುದೇ ಇಲ್ಲ ಕೈಗೆ. ಎಷ್ಟು ಸಿಂಪಲಾಗಿ ಮಾಡ್ಬೋದು ಗೊತ್ತುಂಟಾ?
ಅಲ್ಲದೆ ಅರ್ಜೆಂಟ್ ಎಷ್ಟು ಬೇಗ ಆಗ್ತದೆ ನೋಡಿ, ದಿಢೀರಂತ ಬೇಗ ಸಹ ಮಾಡ್ಬೋದು. ಮತ್ತು ಅಕ್ಕಿ ನೆನೆ ಹಾಕಬೇಕು ಹಿಂದಿನ ದಿವಸ. ಮಾತ್ರ ಮಾಡಲಿಕ್ಕೆ ತುಂಬ ಸುಲಭ ಇದು. ಇದನ್ನೊಂದು 20-25 ನಿಮಿಷದಷ್ಟು ಹೊತ್ತು ಬೇಯಿಸಬೇಕು. ಅದು ಚೆನ್ನಾಗಿ ಬೇಯಬೇಕು. ಒಂದು 25 ನಿಮಿಷದ ನಂತರ ಅದಕ್ಕೆ ಇದನ್ನು ಸೇಮೆ ಮನೆಯಲ್ಲಿ ಒತ್ತಲಿಕ್ಕೆ. ಈಗ ಅದಕ್ಕೆ ತೆಂಗಿನ ಹಾಲು ಮಾಡಲಿಕ್ಕೆ ಒಂದು ಅರ್ಧ ಕಪ್ ತೆಂಗಿನಕಾಯಿ, ಸ್ವಲ್ಪ ಏಲಕ್ಕಿ, ಒಂದು ತುಂಡು ಬೆಲ್ಲ, ಇದು ತೆಂಗಿನಕಾಯಿ ಹಾಲು ಮಾಡಲಿಕ್ಕೆ. ಇದನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಬಬೇಕು. ಈಗ ನೋಡಿ 25 ನಿಮಿಷ ಆಯಿತು. ಈಗ ಬೆಂದಾಯ್ತದು. ಈಗ ಸೇಮೆಗೆ ಮಣೆಯಲ್ಲಿ ಹಾಕಿ ನಮಗೆ ಸ್ವಲ್ಪ ಒಬ್ಬೊಬ್ಬರೇ ಇರುವುದರಿಂದ ಒತ್ತಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಇದಕ್ಕೆ ಇಬ್ಬರು ಬೇಕು ಮಾಡಲಿಕ್ಕೆ. ನೋಡಿ ಈ ಥರ ಮಾಡಬೇಕು. ಎಷ್ಟು ಗಟ್ಟಿ ಸಹ ಇಲ್ಲ ನೋಡಿ, ಎಷ್ಟು ಸ್ಮೂತಾಗಿ, ಎಷ್ಟು ಬಿಳಿಯಾಗಿ ನೋಡಿ, ಎಷ್ಟು ಚೆನ್ನಾಗಿ ಆಗ್ತದೆ ನೋಡಿ. ಇದು ಎಲ್ಲರಿಗೆ ಸಹ ಶೇರ್ ಮಾಡಿ ಆಯಿತಾ. ಯಾರೆಲ್ಲ ನೋಡ್ತಾ ಇದ್ದೀರಿ ನಮ್ಮ ಚಾನಲ್, ಎಲ್ಲರಿಗೆ ಸಹ ಶೇರ್ ಮಾಡಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ನಮಗೆ ಕಮೆಂಟ್ ಸಹ ಮಾಡಿ, ಯಾರೆಲ್ಲ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಎಲ್ಲರೂ ಸಹ ಸಪೋರ್ಟ್ ಮಾಡಿ ಆಯಿತಾ. ಬೇರೆ ಯಾರ್ಯಾರಿಗೂ ಸಪೋರ್ಟ್ ಮಾಡ್ತೀರಿ, ನಮಗೆ ಸಹ ಸ್ವಲ್ಪ ಸಪೋರ್ಟ್ ಮಾಡಿ. ಯಾರ್ಯಾರದು ಚಾನಲನ್ನು ನೋಡೋ ಬದಲು ನಾವು ನಿಮಗೆ ನ್ಯಾಚುರಲ್ ಆಗಿ ಮಾಡುವುದು, ತುಳುನಾಡಿನವರು ಹೇಗೆ ಮಾಡ್ತಾರೆ, ಎಲ್ಲ ನ್ಯಾಚುರಲ್ ಅಡುಗೆ ಹೇಗೆ ಮಾಡ್ತಾರೆ ಅಂತ ನಾನು ತೋರಿಸ್ತೇನೆ. ಇದರಲ್ಲಿ ನಮ್ಮ ಚಾನಲಲ್ಲಿ ನಾವು ವಿಡಿಯೋ ಹಾಕ್ತೇವೆ. ಎಲ್ಲರಿಗೆ ಸಹ ಶೇರ್ ಮಾಡಿ ಆಯಿತಾ. ಎಲ್ಲರೂ ಸಪೋರ್ಟ್ ಮಾಡಿ. ನೋಡಿ ಎಷ್ಟು ಸಿಂಪಲಾಗಿ ಮಾಡ್ಬೋದು ಗೊತ್ತುಂಟಾ. ಇದೇ ಥರ ಎಲ್ಲವನ್ನು ಇದೇ ಥರ ಮಾಡಬೇಕು. ಎಲ್ಲ ಮತ್ತು ಈ ಥರ ಮಾಡಿ ನೋಡಿ. ಎಷ್ಟು ಸ್ವಲ್ಪ ಗಟ್ಟಿ ಸಹ ಆಗೋದಿಲ್ಲ, ಅಷ್ಟು ಸುಲಭ. ಯಾರಾದರೂ ನೆಂಟರು ಬಂದರೆ ದಿಢೀರಾಗಿ ಮಾಡ್ಬೋದು, ಗಟ್ಟಿ ಸಹ ಇಲ್ಲ ಆಯಿತಾ. ನೋಡಿ ಮಲ್ಲಿಗೆಯಾಗೆ ಆಗಿದೆ, ಹೂವಿನಂತೆ ಬಂದಿದೆ ಇದು ಸೇಮಿಗೆ. ನೀವೆಲ್ಲ ತುಂಬ ಇಷ್ಟಪಡ್ತೀರಿ ಇದನ್ನು ಆಯಿತಾ. ಇದು ಮೀನಿನ ಚಿಕನ್ ಸಾರಿಗೆ ನಾವು ತೆಂಗಿನಕಾಯಿ ಹಾಲು ಹಾಕಿ ಮಾಡಿದ್ದು. ಇದು ಚಿಕನ್ ಸಾರಿಗೆ ತುಂಬ ಚೆನ್ನಾಗಿ ಆಗ್ತದೆ. ಮತ್ತು ಮೀನಿನ ಸಾರಿಗೆ ಸಹ ಆಗ್ತದೆ, ಅದರೊಟ್ಟಿಗೆ ಸಹ ತಿನ್ಬೋದು. ತೆಂಗಿನಕಾಯಿ ಹಾಲು ಹಾಕಿದ್ದು ನಾವು ಮಾಡಿದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಎಲ್ಲರೂ ಸಪೋರ್ಟ್ ಮಾಡಿ ನಮಗೆ. ದಯವಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ. ನೀವು ಸಹ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಬಾಯ್.